ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟ್ ಅಂತ ಒಂದು ಬುಕ್ ಇದೆ, ಕಾನೂನಿದೆ. ಅಂದರೆ ಮಗು ಯಾರ ಸ್ವತ್ತು ಅಂತ ಹೇಳುವಂಥ ಬುಕ್ ಅದು. ಗಂಡ ಹೆಂಡತಿ ಜಗಳ ಆಡ್ಕೊತಾರೆ, ಮಗು ತಾಯಿ ಜೊತೆ ಇರುತ್ತೆ. ಎಲ್ರಿಗೂ ಗೊತ್ತಿರುವಂಥದ್ದು ಏನು ಅಂದರೆ 18 ವರ್ಷ ಆಗೋವರೆಗೂ ತಾಯಿ ಜೊತೆನೇ ಇರ್ಬೋದು ಅಂತ. ಹಾಗಾದರೆ ತಂದೆಗೂ ಕೂಡ ಪ್ರೀತಿ ಇರ್ತವೆ. ಎಲ್ಲ ಪ್ರಕರಣ ಒಂದೇ ರೀತಿ ಇರಲ್ಲ, ತಂದೆಗೂ ಕೂಡ ಆ ಮಗು ಮೇಲೆ ಪ್ರೀತಿ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಹೆಂಡತಿ ಡಿವೋರ್ಸ್ಗೆ ಆಗ್ತಾ ತಕ್ಷಣ ಗಂಡಂಗಿರುವಂಥ ಪ್ರೊಸೀಜರ್ಸು ಗಾರ್ಡಿಯನ್ಸ್ ಆ್ಯಂಡ್ ವಾರ್ಡ್ಸ್ ಆ್ಯಕ್ಟಲ್ಲಿ ಪೆಟಿಷನ್ನ ಫೈಲ್ ಮಾಡಿ ನನಗೆ ಮಗು ಕಸ್ಟಡಿ ಬೇಕು ಅಂತ ಕೇಳುವಂಥದ್ದು. ಅಥವಾ ವಿಸಿಟಿಂಗ್ ರೈಟ್ಸ್ ಕೊಡಿ ಅಂತ ಹೇಳೋದು. ಅಂದರೆ ತಾಯಿ ಜೊತೆ ಮಗು ಇರುತ್ತೆ, ಹೋಗಿ ಅವಾಗವಾಗ ಮಗುನ ನೋಡ್ಕೊಂಬರೋದು, ವಾರಕ್ಕೊಂದ್ಸಲಿ ಇಷ್ಟು ಸಮಯದಲ್ಲಿ ನೋಡ್ಕೊಂಬರೋವಂಥದ್ದು. ಮತ್ತು ಈ ವೆಕೇಷನ್ಸ್ಗಳು ಬರ್ತಾವಲ್ಲ, ಸಮ್ಮರ್ ವೆಕೇಷನ್ಸು ಮತ್ತು ಆ ರೀತಿ ಈ ರೀತಿ ವೆಕೇಷನ್ಸ್ಗಳು ಬರ್ತಾವಲ್ಲ, ಆಗ 15 ದಿನ ತೊಗೊಳ್ಳೋವಂಥದ್ದು, ಕಸ್ಟಡಿ ತೊಗೊಳ್ಳೋವಂಥದ್ದು. ಈ ಡಿಸೆಂಬರು ಮತ್ತು ಮಾರ್ಚಲ್ಲಿ ಜಾಸ್ತಿ ಆಗ್ತವೆ ಇದು. ಅಂದರೆ ಅವ್ರಿಗೆ ಸಮ್ಮರ್ ವೆಕೇಷನ್ ಬರ್ತಾವಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗುವಂಥದ್ದು. ಅದನ್ನು ತಾವು ನೋಡೋಕ್ಕಾಗಲ್ಲ, ಮನುಷ್ಯರು ಖಂಡಿತವಾಗ್ಲೂ